ಜಗತ್ತಿನ ಇತಿಹಾಸದಲ್ಲಿ ಭಾರತೀಯ ಸೈನಿಕರ ಈ ಪರಾಕ್ರಮವನ್ನ ಜಗತ್ತು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳುತ್ತೆ. ಆಪರೇಷನ್ ಸಿಂಧೂರ ಉಗ್ರರ ಸಂಹಾರ. ಏರ್ ಸ್ಟ್ರೈಕ್ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೈ ವೋಲ್ಟೇಜ್ ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸೇನಾ ಮುಖ್ಯಸ್ಥರ ಜೊತೆಗೆ ಸರಣಿ ಸಭೆಗಳನ್ನ ಹಮ್ಮಿಕೊಳ್ಳಲಾಗಿದೆ. ಕಾರಣ ವಾಟ್ ನೆಕ್ಸ್ಟ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಈಗ ಅವ್ರಿಗೆ ನಾವು ಹೊಡೆದಿದ್ದೀವಿ ಅಂದಾಗ ಅವರು ರಿಟಾಲಿಯೇಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಈಗಾಗಲೇ ಬಾರ್ಡರ್ ನಲ್ಲಿ ನಾವು ಗಮನಿಸಿದ್ದೀವಿ, ಹೆವಿ ಶೆಲ್ಲಿಂಗ್ ಆಗ್ತಾ ಇದೆ. ಅಂದ್ರೆ ಅಪ್ರಚೋದಿತ ಗುಂಡಿನ ದಾಳಿ ಜೊತೆಗೆ ನಾಗರಿಕರನ್ನ ಟಾರ್ಗೆಟ್ ಮಾಡೋ ಕೆಲಸ ಆಗ್ತಾ ಇದೆ. ಹೀಗಾಗಿ ಅದಕ್ಕೆ ದಿಟ್ಟ ಪ್ರತ್ಯುತ್ತರವನ್ನ ನಾವು ಹೇಗೆ ಕೊಡಬೇಕು, ಇನ್ನಷ್ಟು ತಯಾರಿ ಎಲ್ಲೆಲ್ಲಿ ಮಾಡೋ ಸಾಧ್ಯತೆ ಇದೆ ಮತ್ತು ಇಡೀ ಭಾರತದ ಭೂಭಾಗವನ್ನ ಹೆಂಗೆ ಆಕ್ರಮಣಕಾರರಿಂದ ರಕ್ಷಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಪ್ಲಾನ್ ಆಫ್ ವಾರ್ಫೇರ್ ಅಂತ ನಾವೇನು ಕರಿತೀವಿ ಅದನ್ನೆಲ್ಲ ಅಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ಏನನ್ನು ಯಾರು ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದು ಸರಣಿ ಸಭೆಗಳಂದ್ರೆ ನೆಕ್ಸ್ಟ್ ಏನಾದರೂ ಈ ಏರ್ ಸ್ಟ್ರೈಕ್ನ ಭಾಗ 2 ನೋಡೋದಕ್ಕೆ ಸಿಗುತ್ತಾ ನಮಗೆ ಅನ್ನೋದು ಗೊತ್ತಿಲ್ಲ. 25 ನಿಮಿಷದಲ್ಲಿ 21 ಉಗ್ರರ ಶಿಬಿರವನ್ನ ಹೊಸಕಿ ಹಾಕೋ ಕೆಲಸವನ್ನು ಮಾಡಲಾಗಿದೆ. ಮಧ್ಯರಾತ್ರಿ 1:05ರಿಂದ 1:30 ಅವಧಿಯಲ್ಲಿ ಎಲ್ಲವೂ ಕೂಡ ಖಟಂ ಟಾಟಾ ಬಾಯ್ ಬಾಯ್ ಅನ್ನೋ ಪರಿಸ್ಥಿತಿ. ಭಾರತೀಯ ಸೇನೆ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಮೃತರಾಗಿರುವಂತಹ ಸಾಧ್ಯತೆ ಇದೆ. 100 ಅನ್ನೋದು ಇಂಟು 10 ಮಾಡ್ಕೊಳ್ಳಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪಾಕಿಸ್ತಾನದ ಕೆಲ ಆಸ್ಪತ್ರೆಗಳ ಸ್ಥಿತಿ ನೋಡಿದ್ರೆ ಹಂಗಿದೆ. ರಾಜನಾಥ್ ಸಿಂಗ್, ಅಮಿತ್ ಶಾ ಜೊತೆಗೆ ಮೋದಿ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ. ಗೃಹ ಇಲಾಖೆ ಮತ್ತು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ಕ್ರೂಷಿಯಲ್ ಮೀಟಿಂಗ್ಗಳಾಗ್ತಾ ಇದೆ. ದೆಹಲಿಯ ಮೋದಿ ನಿವಾಸದಲ್ಲಿ ಈ ಸಭೆ ನಡೆದಿರೋದ್ರ ಡೀಟೇಲ್ಸ್ ಇದೆ. ಮೋದಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿ ಅಮಿತ್ ಶಾ ಅವರು ತೆರಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತೆರಳಿದ್ದಾರೆ. ಬಟ್ ರಾಜನಾಥ್ ಸಿಂಗ್ ಅವರ ಜೊತೆಗೆ ಮೀಟಿಂಗ್ ಆಗ್ತಾ ಇದೆ. ಅದೆಷ್ಟೋ ರಾತ್ರಿಗಳನ್ನ ನಿದ್ದೆ ಇಲ್ಲದೆ ಕೆಟ್ಟಿದ್ರು ಇವರು. ಯಾಕಂದ್ರೆ ರಕ್ಷಣಾ ಇಲಾಖೆ ಅನ್ನೋದು ಇದೆಯಲ್ಲ, ಅದನ್ನ ಅಷ್ಟು ದೊಡ್ಡ ಜವಾಬ್ದಾರಿಯನ್ನ ನಿಭಾಯಿಸೋದು ಮತ್ತು ಅಂತಿಮ ವಿಜಯ ನಮ್ಮದೇ ಅಂತ ಖಾತ್ರಿ ಪಡಿಸೋದು, ಈ ಸವಾಲನ್ನ ಮೋದಿ ಮತ್ತು ರಾಜನಾಥ್ ಸಿಂಗ್ ಅವರು ಎದುರಿಸಿದ್ರು, ನಿಭಾಯಿಸಿದ್ದಾರೆ ಅನ್ನುವಂಥದ್ದು ಖುಷಿ ಕೊಡುವಂತಹ ವಿಚಾರ ಆಗ್ತಾ ಇದೆ. ಇನ್ನು ಇವತ್ತು ಸಂಜೆಯಿಂದ ಇನ್ನೂ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಲಾಸ್ಟ್ ಟೈಮು ನಾವು ಪುಲ್ವಾಮಾ ಅಟ್ಯಾಕ್ಗೆ ಪ್ರತೀಕಾರವನ್ನು ತೀರಿಸ್ಕೊಂಡಾಗ, ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದಾಗ ಅವ್ರು ವಾಪಸ್ ಬಂದಿದ್ರು, ಏನೋ F-16 ತಗೊಂಡು. ಆಗ ನಮ್ಮಲ್ಲಿ ಡಾಗ್ ಫೈಟ್ ಆಗಿತ್ತು, ನೆನಪಿರ್ಬೋದು ನಿಮಗೆ.